ಬಿಗ್ ಬಾಸ್ ಲೈವ್ ಅಪ್ಡೇಟ್. ಈಗ ದಿನ 66ನೇ ದಿವಸದಲ್ಲಿ ಎಲ್ಲರೂ ಕೂಡ ತುಂಬ ಜೋಶಲ್ಲಿ ಎದ್ದಿದ್ದಾರೆ. ಅದರಲ್ಲೂ ಕೂಡ ಸ್ವಲ್ಪ ಜನ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಏನು ಜೋಡಿ ಟಾಸ್ಕ್ಗಳನ್ನ ಇಲ್ಲಿ ಆಡಿದ್ರು, ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಸಣ್ಣ ಪುಟ್ಟ ಇಂಜುರಿಗಳು ಆಗಿದೆ. ಸಿಕ್ಕಾಪಟ್ಟೆ ಮೂಳೆಗಳಿಗೆ ನೋವಾಗಿದೆ, ಕೈ ಎತ್ತಕ್ಕಾಗ್ತಲ್ಲ, ಕಾಲು ಎತ್ತಕ್ಕಾಗ್ತಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ರಜೋತ್ವರ್ಗೂ ಕೂಡ ಅಷ್ಟೇ ಸ್ವಲ್ಪ ಇಲ್ಲಿ ಮೂಳೆ ಊದ್ಕೊಂಡಂಗೆ ಕಾಣಿಸ್ತಿದೆ. ಅಂದರೆ ಕೈಗೆ ಇಲ್ಲಿ ಸ್ವಲ್ಪ ಅವ್ರಿಗೂ ಕೂಡ ಇಂಜುರಿ ಆಗಿದೆ. ಅಂಥ ದೊಡ್ಡ ಇಂಜುರಿ ಅಲ್ಲ, ಸ್ವಲ್ಪ ಇಲ್ಲಿ ಅವ್ರಿಗೂ ಕೂಡ ಇಂಜುರಿ ಆಗಿದೆ. ಯಾರ್ಯಾರು ಜೋಡಿ ಟಾಸ್ಕ್ಗಳನ್ನ ತುಂಬ ಸೀರಿಯಸ್ ಆಗಿ ಆಡಿದ್ರು ಮತ್ತು ಇಲ್ಲಿ ನಾರ್ಮಲ್ ಆಗಿ ಆಡಿದ್ರು, ಎಲ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಇಲ್ಲಿ ಆಗಿದೆ. ಅದ್ರ ಬಗ್ಗೆನೇ ಇಲ್ಲಿ ಡಿಸ್ಕಷನ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ನಿನ್ನೆ ಟಾಸ್ಕ್ ಆಗಿತ್ತಲ್ವಾ, ಹೀಗಿತ್ತಲ್ವಾ, ಆ ರೀತಿ ಎತ್ಕೊಂಡ್ಬರ್ಬೋದಿತ್ತಲ್ವಾ ಅಂತ ಅಂದ್ಬಿಟ್ಟು. ಆದರೆ ಇನ್ನು ಸಿಕ್ಕಾಪಟ್ಟೆ ಇಂಜುರಿ ಆಗಿರೋದು ಯಾರಿಗೆ ಅಂತಂದರೆ ಸ್ಪಂದನ ಅವ್ರಿಗೆ. ಇನ್ನು ಇವತ್ತ ಡೇ 66ನೇ ದಿವಸದಲ್ಲಿ ಯಾವ ಸಾಂಗ್ ಇವತ್ತ ಹಾಕಿದ್ರು ಅಂತಂದರೆ ವೇಕಪ್ ಸಾಂಗು. ಇವತ್ತ ಲೂಸ್ ಮಾದ ಅವರು ಅಭಿನಯಿಸಿರುವ ಜಿಂಕೆ ಮರಿನಾ ಸಾಂಗ್ ಹಾಕಿದ್ರು. ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಖತ್ತಾಗಿ ಡ್ಯಾನ್ಸ್ ಆಡಿದ್ರು. ರಕ್ಷಿತ್ ಅವರು ಕೂಡ ಅಷ್ಟೇ ಮಾರ್ಬಲೆಸ್ ಎನರ್ಜಿ, ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು. ಇನ್ನಿಲ್ಲಿ ಪಾಪ ಸ್ಪಂದನ ಅವರು, ಕಾವ್ಯ ಅವರು ಇಬ್ಬರು ಕೂಡ ಒಂದೇ ಕಡೆ ನಿಂತ್ಕೊಂಡು ಡ್ಯಾನ್ಸ್ ಆಡಿದ್ರು. ಯಾಕಂದರೆ ಸ್ಪಂದನ ಅವ್ರಿಗೆ ಸಿಕ್ಕಾಪಟ್ಟೆ ಇಂಜುರಿ ಆಗಿದೆ. ಕಾಲು ಕೂಡ ಇಲ್ಲಿ ಎತ್ತಕ್ಕೆ ಆಗ್ತಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ಕಾಲು ಇಂಜುರಿ ಆಗಿದೆ. ರಜತ್ ಅವ್ರಿಗೂ ಕೂಡ ಇಲ್ಲಿ ಅಷ್ಟೇ. ರಜತ್ ಅವ್ರ ಮೇಲೆ ಇಲ್ಲಿ ರಘು ಅವರು ಬಿದ್ದುಬಿಟ್ರಂತೆ. ಯಾಕಂದರೆ ಅವ್ರಿಗೂ ಕೂಡ ಗೊತ್ತಾಗಲ್ಲ ಆ ಬಾಲ್ನ ಏನು ಕಿತ್ಕೋಬೇಕಿರುತ್ತೆ, ಆ ಬಾಲು ಕಿತ್ಕೊಳ್ಳೋ ಬರದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಬಿದ್ದು ಒದ್ದಾಡಿದ್ರು. ರಜತ್ ಅವ್ರಿಗೂ ಕೂಡ ಗಾಯ ಆಗಿದೆ, ಅಂದರೆ ಇಂಜುರಿ ಆಗಿದೆ. ಇಲ್ಲಿ ಪುಣ್ಯಕ್ಕೆ ತುಂಬ ದೊಡ್ಡ ಇಂಜುರಿ ಏನಾಗಿಲ್ಲ, ಸ್ವಲ್ಪ ಎಲ್ರಿಗೂ ಕೂಡ ಪೆಟ್ಟಾಗಿದೆ. ಸ್ಪಂದನ ಅವ್ರಿಗಂತೂ ಸಿಕ್ಕಾಪಟ್ಟೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿ ಓಡಾಡ್ಕೊಂಡಿದ್ರು ಎಲ್ಲರ ಜೊತೆ ಮಾತಾಡಿಕೊಂಡು. ಆದರೆ ಈಗ ಅವ್ರಿಗೆ ನಿಲ್ಲಕ್ಕೂ ಆಗ್ತಲ್ಲ, ಸ್ವಲ್ಪ ಇಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ಆಗ್ತಲ್ಲ, ಕಾಲು ಇಂಜುರಿ ಆಗಿರೋದ್ರಿಂದ. ವೇಕಪ್ ಸಾಂಗ್ ಹಾಕಿದ ತಕ್ಷಣ ಇಲ್ಲಿ ಗಾರ್ಡನ್ ಏರಿಯಾಗೆ ಬಂದುಬಿಟ್ಟು ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಾಯಿದ್ರು. ಆದರೆ ಇವತ್ತು ಏನೊಂದು ಸಾಂಗ್ ಹಾಕೋರು, ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕೆಲವೊಂದು ಸತಿ ಇಲ್ಲಿ ಸಾಂಗ್ ಹೇಗೆ ಹಾಕ್ತಾರೆ ಅಂತಂದರೆ, ಈಗ ಹೇಗಿದ್ರು ಕೂಡ ಸ್ಪಂದನ ಅವರು ಡ್ಯಾನ್ಸ್ ಆಡೋಕ್ಕಾಗಲ್ಲ. ಜಿಂಕೆ ಮರಿನಾ ನೀ ಜಿಂಕೆ ಮರಿನಾ ಅಂತ ಸಾಂಗ್ ಹಾಕಿದ್ರು. ಪಾಪ ಅವ್ರಿಗೆ ಡ್ಯಾನ್ಸ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ನಿಂತಿದ್ದ ಜಾಗದಲ್ಲಿ ಇಲ್ಲಿ ಡ್ಯಾನ್ಸ್ ಆಡಿದ್ರು. ಕಾವ್ಯ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಡ್ಯಾನ್ಸ್ ಮಾಡು, ಪರವಾಗಿಲ್ಲ, ಕಾಲೆತ್ತು ಸ್ವಲ್ಪ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಇವತ್ತಿನ ಡೇ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಇನ್ನೂ ಗೇಮ್ ಸ್ಟಾರ್ಟ್ ಆಗಿಲ್ಲ, ಆದರೆ ಎಲ್ಲರೂ ಕೂಡ ಟಿಫನ್ನ ಮಾಡ್ಕೊತಿದ್ದಾರೆ. ಟಿಫನ್ ಮಾಡ್ಕೊಂಡಿದ್ದ ತಕ್ಷಣ ಗೇಮ್ ಕೂಡ ರೆಡಿ ಮಾಡ್ತಾರೆ. ನಿನ್ನೆ ಅಂತೂ ಇಲ್ಲಿ ಒಂದು ಗೇಮ್ ರೆಡಿ ಮಾಡಿದ್ರು. ಕೇವಲ 2 ರೌಂಡ್ಗಳನ್ನ ಮಾತ್ರ ಇಲ್ಲಿ ಆಡೋಕ್ಕಾಯ್ತು. 1 ರೌಂಡ್ ಇಲ್ಲಿ ರದ್ದಾಯಿತು. ಏನಕ್ಕೆ ಅಂದರೆ ಸ್ಪಂದನ ಅವ್ರಿಗೆ ಅಷ್ಟು ದೊಡ್ಡದಾಗಿ ಇಂಜುರಿ ಆಗಿರೋ ಕಾರಣ ಇಲ್ಲಿ ಕೊನೆಯದಾಗಿ ಏನೊಂದು ರೌಂಡ್ ಇತ್ತು, ಆ ರೌಂಡ್ನ ಇಲ್ಲಿ ನಿಲ್ಲಿಸಬೇಕಾಯಿತು. ಇನ್ನು ವೀಕ್ಷಕರೇ, ಇವತ್ತಿನ ಗೇಮ್ ಯಾವ್ದು ಕೊಡ್ತಾರೆ? ಒಂದು ಗೇಮ್ ಅಂತೂ ಇನ್ನೂ ಆಯಿತು, ಇನ್ನೂ 2 ಗೇಮ್ಗಳು ಇಲ್ಲಿ ಬಾಕಿ ಇದ್ದೇ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ಇನ್ನೂ ಕೂಡ ಇಲ್ಲಿ ನೋಡಬೇಕಿದೆ. ಈಗ ಮೊದಲನೇ ಗೇಮಲ್ಲಿ ಗೆದ್ದಿರೋದು ಮಾಳು ಅವರು, ರಕ್ಷಿತ್ ಅವರು. ಇನ್ನು ಇವ್ರು ಇಲ್ಲಿ ಗೆದ್ದಿರೋದಕ್ಕೆ ರಜತ್ ಅವ್ರನ್ನ, ಚೈತ್ರ ಅವ್ರನ್ನ ಗೇಮಿಂದ ಹೊರಗಡೆ ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಗೇಮ್ ಏನು ಕೊಡ್ತಾರೆ, ಯಾರು ಗೇಮಿಂದ ಹೊರಗಡೆ ಹೋಗ್ತಾರೆ, ಈ ವಾರದ ಕ್ಯಾಪ್ಟನ್ ಯಾರು, ಜೋಡಿ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತ ನೋಡಬೇಕಿದೆ. ವೀಕ್ಷಕರೇ, ನಿಮ್ಮ ಸಪೋರ್ಟ್ ಯಾರಿಗಿದೆ, ಯಾರು ಈ ವಾರದ ಜೋಡಿ ಕ್ಯಾಪ್ಟನ್ ಆಗ್ತಾರೆ, ಮತ್ತು ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.